ಹಾಯ್ ಗಾಯ್ಸ್, ನಿಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಇದೆ. ಹಾಗಾದರೆ YT ಸ್ಟುಡಿಯೋನ ಡೌನ್ಲೋಡ್ ಮಾಡೇ ಇರ್ತಾರೆ, ಯೂಸನ್ನ ಮಾಡ್ತಾ ಇದ್ದಾರೆ. ಆದರೆ ನೀವು ಸಬ್ಸ್ಕ್ರೈಬರ್ಸ್ ಕೌಂಟ್ ಮಾಡೋಕ್ಕೆ, ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದೆ ಅಂತ ಚೆಕ್ ಮಾಡೋಕ್ಕೆ, ಯೂಸ್ ಎಷ್ಟು ಬಂದಂತೆ ನೋಡೋಕ್ಕೆ, ಲೈಕ್ ಎಷ್ಟಾಗಿದೆ ಅಂತ ಚೆಕ್ ಮಾಡೋಕ್ಕೆ YT ಸ್ಟುಡಿಯೋನ ಯೂಸನ್ನ ಮಾಡ್ತಾ ಇರ್ತೀರ. ಅದು ತಪ್ಪು. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ YT ಸ್ಟುಡಿಯೋ ಯೂಸ್ ಮಾಡೋದು ಹೇಗೆ, YT ಸ್ಟುಡಿಯೋನ ಯೂಸ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ ಯಾವ ರೀತಿ ಫಾಸ್ಟಾಗಿ ಗ್ರೋ ಮಾಡೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಓಕೆನಾ? ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ, ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಒಂದು ಲೈಕ್ನ ಮಾಡಿ. ಯಾಕಂದರೆ ಇದೇ ಥರ ಹೆಲ್ಪ್ಫುಲ್ ವಿಡಿಯೋಸ್ ನಿಮಗೆ ಸಿಗ್ತಾನೆ ಇರುತ್ತೆ, ಓಕೆನಾ? ವಿಡಿಯೋ ಶುರು ಮಾಡೋಣ, ಬನ್ನಿ ಗೈಸ್. 2 ನಿಮಿಷದಲ್ಲಿ ಸಂಪೂರ್ಣವಾಗಿ ನಿಮಗೆ ಅರ್ಥ ಮಾಡಿಸ್ಬಿಡ್ತೀನಿ, ಓಕೆನಾ? ಯಾರೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. YT ಸ್ಟುಡಿಯೋನ ಓಪನ್ ಮಾಡಿದ್ದೀನಿ. ಇಲ್ಲಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಸಿಂಪಲಾಗಿ ಇಲ್ಲಿ ನೋಡ್ಬೋದು ಗೈಸ್, ಟಾಪ್ ಓವರ್ವ್ಯೂ ಕಂಟೆಂಟ್ ಇಲ್ಲಿದೆ ಮೇಲ್ಗಡೆ. ಓವರ್ವ್ಯೂ ಕಂಟೆಂಟ್ ಆಡಿಯನ್ಸ್ ಟ್ರೆಂಡ್, ಇದರಲ್ಲೇ ನಮಗೆ ಕೆಲಸ ಇರೋದು. ಫಸ್ಟ್ ಒನ್ ಓವರ್ವ್ಯೂ, ಓಕೆನಾ? ಇಲ್ಲಿ ನೋಡ್ಬೋದು ಗೈಸ್, ಕೆಳಗಡೆ ಟಾಪ್ ಕಂಟೆಂಟ್ಸ್ ಅಂತಿದೆ. ಇಲ್ಲಿ ನೋಡ್ಬೋದು 28 ದಿನಗಳಲ್ಲಿ ನಮ್ಮ ವಿಡಿಯೋಸ್ಗೆ ಎಷ್ಟೆಷ್ಟು ಯೂಸ್ ಬಂದಿದೆ ಅಂತ ಕೊಟ್ಟಿರ್ತಾರೆ, ಓಕೆನಾ? 10 ವಿಡಿಯೋಸನ್ನು ಕೊಟ್ಟಿರ್ತಾರೆ. ಇದು 28 ದಿನಗಳಲ್ಲಿ ನಮ್ಮ ವಿಡಿಯೋಸ್ಗೆ ಎಷ್ಟೆಷ್ಟು ಯೂಸ್ ಬಂದಿದೆ ಅಂತ ಕೊಟ್ಟಿರ್ತಾರೆ, ಓಕೆನಾ? ಇದರಲ್ಲಿ 10 ವಿಡಿಯೋದಲ್ಲಿ ನಾವು ಇದ್ರ ರಿಲೇಟೆಡ್ ಮತ್ತೆ ವಿಡಿಯೋಸ್ ಮಾಡಿದರೆ ನಮಗೆ ಜಾಸ್ತಿ ಯೂಸ್ ಬರುವ ಸಂಭವ ಜಾಸ್ತಿ ಇರುತ್ತೆ, ಓಕೆನಾ? ಇದ್ರ ರಿಲೇಟೆಡ್ ವಿಡಿಯೋಸ್ ಮಾಡಿ. ಇದೇ ರೀತಿ ವಿಡಿಯೋಸ್ನ ಮಾಡಬೇಡಿ, ಚೇಂಜಸ್ ಇರಲಿ, ಓಕೆನಾ? ಇಲ್ಲಾಂದರೆ ರಿವ್ಯೂಸ್ ಕಂಟೆಂಟ್ ಬರುವ ಚಾನ್ಸಸ್ ಜಾಸ್ತಿನೇ ಇರುತ್ತೆ, ಓಕೆನಾ? ಇನ್ನು ಕೆಳಗಡೆ ರಿಯಲ್ ಟೈಮ್ ಅಂದರೆ 48 ಗಂಟೆಗಳಲ್ಲಿ, ಓಕೆನಾ? 48 ಗಂಟೆಗಳಲ್ಲಿ ನಮ್ಮ ವೀಡಿಯೋಸ್ಗೆ ಎಷ್ಟೆಷ್ಟು ಯೂಸ್ ಬಂದಿದೆ ಅಂತ ಕೊಟ್ಟಿರ್ತಾರೆ, ಓಕೆನಾ? ಎಷ್ಟೆಷ್ಟು ಯೂಸ್ ಬಂದಿದೆ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು, ಇದ್ರ ರಿಲೇಟೆಡ್ ಮತ್ತೆ ನಾವು ವೀಡಿಯೋಸ್ ಮಾಡಿದರೆ ಸಿಂಪಲಾಗಿ ನಮ್ಮ ವೀಡಿಯೋಸ್ಗೆ ಯೂಸ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅರ್ಥ, ಓಕೆನಾ? ನಿಮಗೆ ಅರ್ಥ ಆಯ್ತಲ್ಲ? ಇದ್ರ ರಿಲೇಟೆಡ್ ಮಾಡಿ, ಓಕೆನಾ? ಅದೇ ವೀಡಿಯೋಸ್ನ ಮಾಡಬೇಡಿ, ರಿಲೇಟೆಡ್. ಇಲ್ಲಾಂದರೆ ರಿವ್ಯೂಸ್ ಕಂಟೆಂಟ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಷ್ಟ ಆಯ್ತದು. ಇನ್ನು ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಕಂಟೆಂಟ್ ಆಡಿಯನ್ಸ್ ಅಂತಿದೆಯಲ್ಲ, ಈ ಫ್ಯೂಚರ್ ಇರೋದು ಆಲ್ರೆಡಿ ಈಗ ಚಾನಲ್ ಗ್ರೋ ಆಗಿರುತ್ತಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ, ಓಕೆನಾ? ನಮ್ಮಂಥ ಚಿಕ್ಕ ಚಾನಲ್ಗಳಿಗೆ ಇವು ಹೆಲ್ಪ್ ಆಗುತ್ತಲ್ಲ. ನೆಕ್ಸ್ಟ್ ಇರೋದು ನಮಗೆ ಟ್ರೆಂಡ್ಸ್, ಇದರಲ್ಲಿ ನಮಗೆ ಹೆಲ್ಪ್ ಆಗುತ್ತೆ, ಓಕೆನಾ? ಇದು ಕಂಟೆಂಟ್ ಆಡಿಯನ್ಸ್ ಎಲ್ಲ ಗ್ರೋ ಚಾನಲ್ಗಳಿಗೆ ಅಷ್ಟೇ. ಟ್ರೆಂಡ್ಸ್ ಅಂದರೆ ಇದರ ಅರ್ಥ ಟ್ರೆಂಡಲ್ಲಿ, ಯೂಟ್ಯೂಬಲ್ಲಿ ಟ್ರೆಂಡಲ್ಲಿ ಏನು ನಡೀತೆ ಅದು ಅರ್ಥ. ಸಿಂಪಲಾಗಿ ಇಲ್ಲಿ ನೋಡ್ಬೋದು, ಸರ್ಚ್ ಬಾರ್ ಸಿಗುತ್ತೆ ನಮಗೆ. ಇಲ್ಲಿ ನೋಡ್ಬೋದು ನಿಮ್ಮ ಟಾಪಿಕ್ ಏನಿದೆ, ನಿಮ್ಮ ಟೈಟಲ್ ಏನಿದೆ, ಇಲ್ಲಿ ಸರ್ಚ್ ಮಾಡಿ ನೋಡ್ಬೋದು, ಓಕೆನಾ? ಇಲ್ಲಿ ನೋಡ್ಬೋದು ಯೂಟ್ಯೂಬ್ ಥಂಬ್ನೇಲ್ ಎಡಿಟಿಂಗ್ ಕನ್ನಡ ಅಂತ ನಾನು ಇಲ್ಲಿ ಸಿಂಪಲಾಗಿ ಸರ್ಚನ್ನು ಮಾಡ್ತೀನಿ. ಇದ್ರ ವ್ಯಾಲ್ಯೂ ಎಷ್ಟಿದೆ, ಇದು ರಿಲೇಟೆಡ್ ವಿಡಿಯೋಸ್ ಯಾವುದು ಅಂತ ತೋರಿಸ್ತದೆ, ಓಕೆನಾ? ಇಲ್ಲಿ ನೋಡ್ಬೋದು ಮೇಲ್ಗಡೆ ಸರ್ಚ್ ಕಂಟೆಂಟ್ ಬಂದಿದೆಯಲ್ಲ ಯಾವ್ಯಾವ ಅಂತ ನೋಡ್ಬೋದು. ಹೈ ಅಲಿಮ್, ಲೋ ಅಲಿಮ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ಹೈ ಅಲಿಮ್ ಅಂತೂ ಟೈಟಲ್ ಕೊಟ್ಟಿದ್ದಾರೆ. ಸಿಂಪಲಾಗಿ ಇಲ್ಲಿ ನೋಡ್ಬೋದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಕನ್ನಡ ಅಂತ ಕೊಟ್ಟಿದ್ದಾರೆ. ಇದು ಹೈ ಅಲಿಮ್, ಇದ್ರ ರಿಲೇಟೆಡ್ ವೀಡಿಯೋಸ್ ಮಾಡಿದರೆ ನಮ್ಮ ಚಾನಲ್ನಲ್ಲಿ ಯೂಸ್ ಬರುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಅರ್ಥ. ನಮ್ಮ ವೀಡಿಯೋಸ್ಗೆ ಜಾಸ್ತಿ ಯೂಸ್ ಬರುತ್ತೆ ಅಂತ ಅರ್ಥ, ಓಕೆನಾ? ಇಲ್ಲಿ ಕೆಳಗಡೆ, ಓಕೆನಾ? ಸಿಂಪಲಾಗಿ ತೆಗಿದ್ದೀನಿ. ಇಲ್ಲಿ ಕೆಳಗಡೆ ನೋಡ್ಬೋದು 3 ಟೈಟಲ್ನ ಕೊಟ್ಟಿದ್ದಾರೆ. ನನ್ನ ಚಾನಲ್ ರಿಲೇಟೆಡ್ ಒಂದು ಟೈಟಲ್ ಕೊಟ್ಟಿದ್ದಾರೆ, ಇದ್ರ ರಿಲೇಟೆಡ್ ನಾ ವೀಡಿಯೋಸ್ ಮಾಡ್ಬೋದು ಅಂತ, ಓಕೆನಾ? ಕ್ಯಾಪ್ಕಟ್ ವಿಡಿಯೋ ಎಡಿಟಿಂಗ್ ಟ್ರೆಂಡಿಂಗ್ ರೀಲ್ಸ್ ಅಂತ ಕೊಟ್ಟಿದ್ದಾರೆ. ಇದ್ರ ರಿಲೇಟೆಡ್ ವೀಡಿಯೋಸ್ ಮಾಡಿದ್ರೆ ಚೆನ್ನಾಗಿ ಯೂಸ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಕೆಳಗಡೆ ರೀಸೆಂಟ್ ವೀಡಿಯೋಸ್ ಅಂತ ಕೊಟ್ಟಿದ್ದಾರೆ. ಯೂಟ್ಯೂಬಲ್ಲಿ ರೀಸೆಂಟಾಗಿ ವೀಡಿಯೋಸ್ ಯಾವ್ಯಾವ ಜಾಸ್ತಿ ಯೂಸ್ ಬಂದಿದೆ ಅಂತ ಕೆಲವು ಸಜೆಸ್ಟ್ ಮಾಡ್ತಾಯಿದೆ ನನಗೆ, ಓಕೆನಾ? ಇಲ್ಲಿ ನೋಡ್ಬೋದು ಇದ್ರ ರಿಲೇಟೆಡ್ ನಾ ವೀಡಿಯೋಸ್ ಮಾಡಿದರೆ ಚೆನ್ನಾಗಿ ಯೂಸ್ ಬರುತ್ತೆ ಅಂತ ಅರ್ಥ. ನಿಮಗೆ ಅರ್ಥ ಆಯ್ತಲ್ಲ YT ಸ್ಟುಡಿಯೋ ಯಾವ ಥರ ಯೂಸ್ ಮಾಡೋದು? ಟ್ರೆಂಡ್ ಅಂದರೆ ಟ್ರೆಂಡ್ಸ್, ಯೂಟ್ಯೂಬಲ್ಲಿ ನಿಮ್ಮ ಕ್ಯಾಟಗರಿ, ನಿಮ್ಮ ಚಾನಲ್ ಕ್ಯಾಟಗರಿ ಅಂತೆ. ಟ್ರೆಂಡಲ್ಲಿ ಯೂಟ್ಯೂಬಲ್ಲಿ ಏನು ನೋಡ್ತಾ ಇದೆ ಇದ್ರ ರಿಲೇಟೆಡ್ ನೀವು ವೀಡಿಯೋಸ್ ಮಾಡಿ ಅಂತ ಯೂಟ್ಯೂಬೇ ಸಜೆಸ್ಟ್ ಮಾಡುತ್ತೆ. YT ಸ್ಟುಡಿಯೋಲ್ಲಿ ನೀವು ಕನ್ಫರ್ಮ್ ಮಾಡ್ಕೋದು, ನೀವು ಅದ್ರ ರಿಲೇಟೆಡ್ ವೀಡಿಯೋಸ್ ಮಾಡಿ ನಿಮ್ಮ ಚಾನಲಲ್ಲಿ ನಿಮ್ಮ ವೀಡಿಯೋಸ್ಗೆ ಚೆನ್ನಾಗಿ ಯೂಸ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ, ಓಕೆನಾ? ನಿಮ್ಗೆ ಅರ್ಥ ಆಯ್ತಲ್ಲ? ಏನಾದರೂ ಡೌಟ್ಸ್ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ? ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್ ಗೈಸ್, ಟೇಕ್ ಕೇರ್.